ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಒಂದು ರೈಡ್ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಕೇಳಿದ್ರೆ ಕುಣಿಗಲ್ಗೆ ರೈಡ್ ಹೋಗ್ತಾ ಇರೋದು ಇವತ್ತು. ಸೊ ಕುಣಿಗಲ್ ಹತ್ರ ಶ್ರೀ ಸತ್ಯ ಶನೇಶ್ವರ ಟೆಂಪಲ್ ಅಂತ ಇದೆ, ಅಲ್ಲಿಗೆ ರೈಡ್ ಇವತ್ತು ಹೋಗ್ತಾ ಇರೋದು. ಏನಂದ್ರೆ ಅಲ್ಲಿ 161 ಫೀಟ್ ಇರೋ ಪಂಚಮುಖಿ ಆಂಜನೇಯನ್ ಸ್ಟ್ಯಾಚು ಇದೆ. ಅದು ಗೋಲ್ಡ್ ಕಲರ್ ಅಲ್ಲಿ ಪ್ಲೇಟ್ ಆಗಿದೆ. ಅದನ್ನ ನೋಡಕ್ ಮಾತ್ರ ಸಖತ್ತಾಗಿರುತ್ತೆ. ಮತ್ತೆ ಆ ಪ್ಲೇಸ್ಗೆ ಅಲ್ಲಿ ಆ ಟೆಂಪಲ್ ಗೆ ಮೇನ್ ಅಟ್ರಾಕ್ಷನ್ ಕೂಡ ಅದೇ. ತುಂಬಾ ಜನ ಟೂರಿಸ್ಟ್ ಮತ್ತೆ ಟ್ರಾವೆಲರ್ಸ್ ನಮ್ ತರ ರೈಡರ್ಸ್ ಎಲ್ಲ ಆಲ್ಮೋಸ್ಟ್ ಆಂಜನೇಯನ್ ಸ್ಟ್ಯಾಚು ನೋಡೋಕೆ ಅಂತಾನೆ ಹೋಗ್ತಾ ಇರೋದು. ನಾವು ಸುಮಾರು ದಿವಸದಿಂದ ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಹೋಗಕ್ ಆಗಿರ್ಲಿಲ್ಲ. ಇವತ್ತು ಹೋಗ್ತಾ ಇದೀವಿ. ಎಕ್ಸಾಮ್ ಎಲ್ಲ ಮುಗಿತಲ್ವಾ, ಮತ್ತೆ ನೆಕ್ಸ್ಟ್ ಒಂದು 3-4 ಡೇಸ್ ರೈಡ್ ಇದೆ. ಅದಕ್ಕೆ ಇನ್ನ ಹೋಗೋದಕ್ಕೆ ಒಂದು 4 to 5 ಡೇಸ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿಗೆ ಹೋಗಿದ್ ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಿ. ಮಂಡ್ಯದಿಂದ ಜಸ್ಟ್ 70 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಬೆಂಗಳೂರಿಂದ ಒಂದು 80 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಜಾಸ್ತಿ ದೂರ ಅಂತ ಏನಿಲ್ಲ. ಇವಾಗ ಆಕ್ಚುಲಿ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ ಮಾರ್ನಿಂಗ್. ಬಟ್ ಏನ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅಲ್ಲೇನು ಸನ್ರೈಸ್ ವ್ಯೂ ಆತರ ಏನ್ ವ್ಯೂ ಇಲ್ವಲ್ಲ. ಅದಕ್ಕೆ ನಾವು ಬೇಗ ಏನು ಹೊರಟಿಲ್ಲ. 8 ಗಂಟೆಗೆ ಆರಾಮಾಗಿ ಹೊರಡ್ತಾ ಇದೀವಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಗೋಪ್ರೋ ವ್ಯೂ ಶಿಫ್ಟ್ ಆಗೋಣ. ಓಕೆ, ಜೈ ಆಂಜನೇಯ ಅಂತ ಹೇಳಿ ಶುರು ಮಾಡ್ತಾ ಇದೀವಿ ಇವಾಗ. ಆಕ್ಚುಲಿ ಇದು ಅಂತ ರೈಡ್ ಅಂತಾನೆ ಅನ್ಸ್ತಾ ಇಲ್ಲ ನನ್ಗೆ. ಮತ್ತೆ ಗೇರ್ಡ್ ಅಪ್ ಕೂಡ ಅಷ್ಟೊಂದು ಪ್ರಾಪರ್ ಆಗಿ ಏನ್ ಆಗಿಲ್ಲ, ಯಾಕಂದ್ರೆ ಹೆವಿ ಬಿಸಿಲಿದೆ. ಅದಕ್ಕೆ ಜಸ್ಟ್ ಫುಲ್ ಸ್ಲೀವ್ಸ್ ಗ್ಲೌಸ್ ಹಾಕಿದೀನಿ ಅಷ್ಟೇ. ಈ ನೀ ಗಾರ್ಡ್ ಲೆಗ್ ಗಾರ್ಡ್ ಎಲ್ಲ ಏನೂ ಹಾಕಿಲ್ಲ. ಈವನ್ ಶೂಸ್ ಹಾಕಿಲ್ಲ. ಅಲ್ಲಿ ದೇವಸ್ಥಾನ ಅಲ್ವಾ, ಅಲ್ಲಿ ಶೂಸ್ ಎಲ್ಲ ಬಿಟ್ಬಿಟ್ಟು ಒಳಗಡೆ ಹೋಗಕ್ ಆಗಲ್ಲ. ದೇವಸ್ಥಾನನೂ ನೋಡ್ಬೇಕು ಅನ್ಕೊಂಡಿದೀವಿ. ಅದು ಕೂಡ ಇವಾಗ ರಿನೋವೇಟ್ ಮಾಡಿರೋದು ಆ ದೇವಸ್ಥಾನನ. ಅದನ್ನು ಚೆನ್ನಾಗಿದೆ ಅಂತ ಹೇಳಿದ್ರು. ಒನ್ ಡೇ ಕಂಪ್ಲೀಟ್ ಆಗಿ ರೈಡ್ ಮಾಡ್ತೀವಿ ಅಂದಾಗ ರೈಡ್ ಶೂಸ್ ಹಾಕಿದ್ರೆ ಒಳ್ಳೆ ಫೀಲ್ ಇರುತ್ತೆ. ಆಕ್ಚುಲಿ ಸೇಫ್ಟಿನೂ ಇರುತ್ತೆ, ಫೀಲು ಇರುತ್ತೆ ಓಡ್ಸಕ್ಕೆ. ಯೂಶಲಿ ಏನಂದ್ರೆ ನಾವು ದೇವಸ್ಥಾನಕ್ಕೆಲ್ಲ ರೈಡ್ ಇಡಲ್ಲ ಗುರು, ಯಾಕಂದ್ರೆ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತಾ ಇರ್ತೀವಲ್ವಾ, ಅದಕ್ಕೋಸ್ಕರ. ಬಟ್ ಸ್ಟ್ಯಾಚು ನೋಡ್ಬೇಕು ಅಂತಾನೆ ಇದಕ್ಕೆ ರೈಡ್ ಇಟ್ಟಿರೋದು. ಯಪ್ಪ, ಎಷ್ಟು ಕಲ್ಗಳು ಬಂದು ಹೊಡಿತಾವೆ ಅಂತ ಗೊತ್ತಾ ಟಾರ್ದು. ಆ ಲಾರಿ ಹೋಯ್ತಾ ಇರೋದಕ್ಕೆ ಎಷ್ಟೊಂದ್ ಕಡೆ ಬರ್ತಾ ಇದ್ರೆ ನೋಡ್ತಾ ಇದೀವಲ್ಲ, ಸಿಂಗಲ್ ಲೇನ್ ಮಾಡ್ಬಿಟ್ಟವ್ರೆ. ಅದ್ರಲ್ಲೂ ಹೆವಿ ಫಾಸ್ಟ್ ಆಗಿ ಹೊಡಿತಾರೆ ಇಲ್ಲ. ಈ ಕುಣಿಗಲ್ ಹೈವೇಲಿ ಏನಂದ್ರೆ ಈ ಲಾರಿಗಳು, ಬಸ್ಸು ಮತ್ತೆ ಪ್ರೈವೇಟ್ ಗಾಡಿಗಳು, ಈ ಶಿವಗಂಗಾ ಅವೆಲ್ಲ ಗಾಡಿಗಳೈತಲ್ಲ, ಏನ್ ಗುರು ಫಾಸ್ಟ್ ಆಗಿ ಹೊಡಿತಾರದವ್ರು. ಅಯ್ಯಪ್ಪ, ಸಿಕ್ಕಾಬಟ್ಟೆ ಫಾಸ್ಟ್ ಆಗಿ ಹೊಡಿತವ್ರೆ. ಭಯನೇ ಇಲ್ಲ, ಡೈಲಿ ಹೊಡಿತಾರಲ್ಲ, ಅವ್ರಿಗೆ ಅಭ್ಯಾಸ. ಬಟ್ ನಾವು ನೋಡಿದ್ರೆ ಇದೇನಪ್ಪ ಇಷ್ಟೊಂದು ಫಾಸ್ಟ್ ಆಗಿ ಹೊಡಿತಾವ್ರೆ ಅಂತ ಅನ್ಕೋಬೇಕು. ಸರಿ, ಇವನ್ ಹಿಂದೆ ನಾನು ಹಿಂಗೆ ಹೋಯ್ತಾ ಇದ್ರೆ ವೈಟ್ ಕಲರ್ ಟಿ ಶರ್ಟ್ ಕಪ್ ಮಾಡ್ಬಿಡ್ತಾನೆ ಅಷ್ಟೇ. ಅಲ್ಲಿಂದ ರೋಡ್ ಚೆನ್ನಾಗೈತಪ್ಪ, ಇಲ್ಲೇ ಒಂಚೂರು ಖರಾಬ್ ಆಗಿರೋದು. ಮುಂದೆ ಚೆನ್ನಾಗಿದೆ ಅನ್ಸುತ್ತೆ. ಇಲ್ಲಿ ಟಾರ್ ಆಗ್ತಾವ್ರಲ್ಲ ಇವಾಗ, ಅದಕ್ಕೆ ಒಂಚೂರು ಖರಾಬ್ ಆಗೈತೆ. ಹೆವಿ ಬಿಸಿಲಿದೆ ಗುರು, 36 ಡಿಗ್ರಿ ಏನೋ ಇದೆ ಅಂತ ಗಾಡಿ ತೋರಿಸ್ತಾ ಇದೆ. ಈ ಬಿಸಿಲಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ಹಾಕೋಣ ಸೈಡ್ಗೆ ಅಂದ್ರೂ ಕಷ್ಟ ಗುರು. ಯಪ್ಪ, ಸುಟ್ಟೋಯ್ತದೆ ಸ್ಕಿನ್ ಎಲ್ಲ, ಅಷ್ಟ್ರ ಮಟ್ಟಕ್ಕೆ ಬಿಸಿ ಹೊಡಿತಾ ಇದೆ. ಸೊ ಇಲ್ಲಿಗೆ ಒಂದು 39 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಸೊ ಏನಾಗಿದೆ ಅಂದ್ರೆ ಹೊರಡುವಾಗ ಒಂದು ಮಿಸ್ಟೇಕ್ ಮಾಡಿದೆ ನಾನು. ಹೊರಡುವಾಗೆಲ್ಲ ಮರ್ತ್ಕೊಂಡಿದ್ದೆ ಒಂದನ್ನ. ಏನಂದ್ರೆ ಗಾಡಿಗೆ ಚೈನ್ ಲೂ ಹೊಡಿಬೇಕಿತ್ತು, ಚೈನ್ ಲೂ ಹೊಡೆದಿರ್ಲಿಲ್ಲ. ಲೀವ್ ಹೊಡೆದಿ ಒಂದು 300 ಕಿಲೋಮೀಟರ್ಸ್ ಓಡೈತೆ ಗಾಡಿ. ನಾನ್ ಪ್ರತಿ ಸತಿನೂ 300 ಕಿಲೋಮೀಟರ್ಸ್ಗೆ ಲೀವ್ ಹೊಡೆದ್ಬಿಡ್ತೀನಿ, ಯಾಕಂದ್ರೆ ಸುಮ್ನೆ 500 ಗಂಟೆ ಎಲ್ಲ ವೇಟ್ ಮಾಡಲ್ಲ. ಹೇಳ್ತಾರೆ ಒಂದು 500 ಕಿಲೋಮೀಟರ್ ಗಂಟೆ ಹೊಡಿ, ಆಮೇಲೆ ಹೊಡಿಬಹುದು ಏನಿಲ್ಲ ಅಂತ. ಬಟ್ ಚೈನ್ ಸೌಂಡ್ ಬಂದು ಚೈನ್ ಲೂಸ್ ಆಗ್ಬಿಡುತ್ತೆ. ಆತರ ಎಕ್ಸ್ಪೀರಿಯನ್ಸ್ ಒಂದೆರಡು ಮಾಡಿದೀನಿ ನಾನು. ಬಟ್ ಇವಾಗ ಚೈನ್ ಲೂ ಹೊಡಿದೇನೆ ಇನ್ನ ಗಾಡಿ ಬಂದು ಒಂದ್ 80 ಕಿಲೋಮೀಟರ್ ಓಡಾಡುತ್ತೆ ಅನ್ಕೋತೀನಿ, ಇಲ್ಲಾಂದ್ರೆ ಚೈನ್ ಲೂಸ್ ಆಗುತ್ತೆ. ಈಗ ಗಾಡಿನ ಒಂದ್ 5 ನಿಮಿಷ ಸೈಡ್ಗೆ ಹಾಕಿದ್ವಿ, ಹೈವೇ ಪಕ್ಕನೇ ಹಾಕಿದೀನಿ, ಅದಕ್ಕೆ ಗಾಡಿ ಸೌಂಡ್ ಎಲ್ಲ ಬರ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮೇನ್ ಸೈಡ್ಗೆ ಹಾಕಿದ್ದೆ ಅಂದ್ರೆ ಗೋಪುರ ಬ್ಯಾಟ್ರಿ ಖಾಲಿ ಆಯ್ತಲ್ಲ, ಹಂಗೆ 5 ನಿಮಿಷ ನಿಲ್ಸ್ಕೊಳ್ಳೋಣ ಅನ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು. ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಹೊರಡೋಣ. ಇನ್ನ 38 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ನಾವು ಹೋಗ್ತಿರೋ ಡೆಸ್ಟಿನೇಷನ್ಗೆ. ಇಲ್ಲಿಂದ ರೋಡ್ ಚೆನ್ನಾಗಿದೆ ಗುರು, ಅಲ್ಲೆಲ್ಲ ಬೆಟ್ಟ ಕಾಣಿಸ್ತಾ ಇದೆ ನೋಡಿ. ಬರುವಾಗ ಒಂದ್ಸತಿ ಕೇಳ್ಬೇಕಲ್ಲ, ಹತ್ಬೋದ ಮೇಲಕ್ಕೆ ಏನಾದ್ರು ಅಂತ. ದಾರಿ ಇದೆ, ಒಂದು ಹಳ್ಳಿಗೋ ಅಲ್ಲಿ ಒಂದು ದಾರಿ ಹೋಗುತ್ತೆ. ಅಲ್ಲಿ ದಾರಿ ಇದೆ, ಅಲ್ಲಿ ಹೋಗ್ಬೋದು ಅನ್ಸುತ್ತೆ. ಬರುವಾಗ ಒಂದ್ಸತಿ ನೋಡೋಣ. ಚೆನ್ನಾಗೈತೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಒಂದ್ಸಲ ಚೆನ್ನಾಗೈತೆ. ಇವಾಗ ಏನ್ ಇಲ್ಲೂ ಟೋಲ್ ಮಾಡ್ಬಿಟ್ಟವ್ರ. ಹೋಗ್ಬೋದಾ? ಬೈಕರ್ಸ್ಗಿಲ್ಲ, 2 ವೀಲರ್ಸ್ಗೇನಿಲ್ಲ ಅನ್ಸುತ್ತೆ. ಬಟ್ ಕಾರ್ಗೆಲ್ಲ ಟೋಲ್ ಟ್ಯಾಕ್ಸ್ ಕಟ್ಬೇಕಿಲ್ಲಿ. ರೋಡ್ ಚೆನ್ನಾಗಿದೆ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲೋ ಒಂದು ಕಡೆನೋ ಅದು ಯಾವುದೋ ಹಳ್ಳಿ ಹತ್ರ ಮಾತ್ರ ರೋಡ್ ರೆಡಿ ಮಾಡ್ತಾವ್ರಷ್ಟೇ. ಸೊ ಇವಾಗ ಕುಣಿಗಲ್ ರೀಚ್ ಆಗಿದ್ದೀವಿ. 1 ಕಿಲೋಮೀಟರ್ ಐತೆ ಅಷ್ಟೇ ಕುಣಿಗಲ್ ಮುಂದೆ. ಅಲ್ಲಿ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿಂದ 1.9 ಕಿಲೋಮೀಟರ್. ಏನು ಗುರುದು ಏನದು?
ಏನೋ ಚಿತ್ರ ಆದಂಗೆ ಸೌಂಡ್ ಬಂದ್ಬಿಡ್ತು. ಇಲ್ಲಿ ನೋಡಿ ಮುಂದೆ ಯಾವ ಬಸ್ ಹೋಗ್ತೈತೆ, SKT ಪವರ್ ಸ್ಟಾರ್ ಎಕ್ಸ್ಪ್ರೆಸ್. ಸಖತ್ ಪವರ್ ಸ್ಟಾರ್ ಎಕ್ಸ್ಪ್ರೆಸ್ ಅಂತಾನೆ ಇಟ್ಟಿದ್ದಾರೆ. ಗುರ್ಕಾ ಕಾರ್ ಐತೆ ನೋಡಿದ್ರ ಹಂಗೆ. ಸೊ ಇನ್ನೊಂದು ವಿಷಯ, ಹಂಗೆ ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ರೂಟ್ ಗೊತ್ತಿಲ್ಲ ಅಂತ ಗೂಗಲ್ ಮ್ಯಾಪ್ಸ್ ಅಲ್ಲಿ ಸರ್ಚ್ ಮಾಡಿದ್ರೆ ಶ್ರೀ ಸಾಯಿ ಶನೇಶ್ವರ ಟೆಂಪಲ್ ಅಂತಾನೆ ಸರ್ಚ್ ಮಾಡಿ, ಅಲ್ಲಿ ಕೆಳಗಡೆ ಫೋಟೋಸ್ ಬರುತ್ತೆ, ಅವಾಗ ನೋಡಿ. ಆಂಜನೇಯ ಟೆಂಪಲ್ ಇನ್ ಕುಣಿಗಲ್ ಅಂತೆಲ್ಲ ಹೊಡಿಬೇಡಿ, ಯಾಕಂದ್ರೆ ಕುಣಿಗಲ್ ಒಳಗಡೆ ಇರೋದಕ್ಕೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ಶ್ರೀ ಸತ್ಯ ಶನೇಶ್ವರ ಟೆಂಪಲ್ ಅಂತಾನೆ ಹೊಡೀರಿ ಕುಣಿಗಲ್ ಅಂತ, ನಿಮಗೆ ಪರ್ಫೆಕ್ಟ್ ಆಗಿ ಆ ಜಾಗ ಕರ್ಕೊಂಡು ಹೋಗುತ್ತೆ. ನೀವು ಒಂದ್ ಸ್ವಲ್ಪ ಈ ಆಂಜನೇಯ ಟೆಂಪಲ್ ಬಿಗ್ಗೆಸ್ಟ್ ಸ್ಟ್ಯಾಚು ಅಂತೆಲ್ಲ ಹೊಡೆದ್ರೆ ಎಲ್ಲೆಲ್ಲೋ ಕರ್ಕೊಂಡೋಗಿ ಬಿಡ್ತದೆ. ನೋಡಿ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತೆ ಶ್ರೀ ಶನಿಮಾತ್ಮ ದೇವಾಲಯ, ಇಲ್ಲಿ ಬೋರ್ಡ್ ಹಾಕೋರಲ್ಲ. 170 ಮೀಟರ್ ಇಲ್ಲಿಂದ ಏನಾದ್ರು ಕಾಣಿಸುತ್ತಾ? ಇಲ್ಲಿಂದ ಏನೋ ಕಾಣಿಸಲ್ಲ. ಹೊಸರಂಗಯ್ಯನ ಪಾಳ್ಯ ಊರ ಹೆಸರು. ಏನ್ ಸಖತ್ತಾಗೈತಲ್ಲ. ಇಲ್ಲಿಂದ ಹೋಗ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿಂದ ಇನ್ನ ಯಾವ್ದೋ ಡಿಫ್ರೆಂಟ್ ವ್ಯೂ ಏನಾದ್ರು ಸಿಗ್ಬೋದು ದೇವ್ರದು. ಪಂಚಮುಖಿ ಆಂಜನೇಯ ಮೇಲೆ ನೋಡಿದ್ರೆ 5 ಮುಖ ಇದೆ, ಆ ಕಡೆ 2 ಮುಖ ಇದೆ, ಇಷ್ಟಿದೆ. ನಿಜವಾಗ್ಲೂ ಇದು ಸೈಜ್ನ ನೀವು ಲೈವ್ ಆಗಿ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗೋದು. ಮತ್ತೆ ಇದ್ರು 161 ಫೀಟ್ ಇದೆ, ನಾನು ಹೇಳಿದೆ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲೇ. ಇಲ್ಲಿ ಕೆಳಗಡೆ ದೇವಸ್ಥಾನ ಇದೆ, ಕಾಣಿಸ್ತಾ ಇದೆಯಾ? ಕೆಳಗಡೆ ದೇವಸ್ಥಾನ ಇದೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ಎಷ್ಟು ದೂರ ವಿಡಿಯೋ ಮಾಡಕ್ ಬಿಡ್ತಾರೆ ಅಷ್ಟು ದೂರ ವಿಡಿಯೋ ಮಾಡ್ತೀನಿ, ಅದಾದ್ಮೇಲೆ ಆಚೆ ಬಂದು ಮಾತಾಡ್ತೀನಿ. ಸೊ ಬನ್ನಿ ಹೋಗೋಣ ಇವಾಗ. ಆಕ್ಚುಲಿ ಇವಾಗ ಸ್ಟ್ಯಾಚು ಮುಂದೆನೇ ಇದೀವಿ. ಇವಾಗ ನೋಡಿ ನಿಮ್ಗೆ ಅದು ಎಷ್ಟು ಹೈಟ್ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೋದು ಒಂಚೂರು. ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಕೆಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಇದು ಹಿಂಗೆ ಕಾಣಿಸೋದು ಸ್ಟ್ಯಾಚು. ಇದು ಒಳಗಡೆ ಬಂದರೆ ಈ ಥರ ಇದೆ. ಆ್ಯಕ್ಚುಲಿ ಇಲ್ಲಿ ಖಾಲಿ ಜಾಗ ಕಾಣಿಸ್ತಿದೆ, ಇಲ್ಲಿ ಅನ್ನ ಸಂದರ್ಪಣೆ ಆ ಥರ ಏನಾದ್ರು ಇಟ್ಕೊಂಡಿದ್ರೆ ಇಲ್ಲಿ ಇಟ್ಕೋತಾರೆ ಅನಿಸುತ್ತೆ.
ದರ್ಶನ ಎಲ್ಲ ಮುಗಿದ್ಮೇಲೆ ಇಲ್ಲಿ 20 ರೂಪಾಯಿ ಟಿಕೆಟ್ ತೊಗೊಂಡು ಮೇಲ್ಗಂಟ ಇನ್ನೊಂದು ಸ್ವಲ್ಪ ಮೇಲೆ ಎತ್ತರಕ್ಕೆ ಹೋಗ್ಬೋದು. ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗ್ಬೋದು. 20 ರೂಪಾಯಿ ಟಿಕೆಟ್ ಕೊಡಬೇಕು. 20 ರೂಪಾಯಿ ಕೊಟ್ಬಿಟ್ಟು ಮೇಲೆ ಗಂಟೆ ಹೋಗೋದು. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಈ ಥರ ವ್ಯೂ ಸಿಗುತ್ತೆ. ಬ್ಯಾಕ್ ಸೈಡಿಂದ ಫ್ರಂಟ್ಗೆ ಹೋಗ್ಬೋದು. ಅಪ್ಪ ಇದ್ರ ಪಾದಗಳು ನೋಡಿ ಹೆಂಗಿದೆ ಗೊತ್ತಾ ಪಾದ. ಇಲ್ಲಿ ನಿಂತ್ಕೊ ಸುಮ್ಮನೆ, ಇಲ್ಲಿ ನಿಂತ್ಕೊ ಈ ಸೈಡ್ ಕಾರ್ನರ್ಗೆ. ನೋಡಿ ಅಲ್ಲಿ ನನ್ನ ಫ್ರೆಂಡ್ ನಿಂತವನೆ, ಪಾದ ನೋಡಿ ಎಷ್ಟು ದೊಡ್ಡ ಐತೆ. ಸೊ ಇನ್ನೊಂದೇನೆಂದರೆ, ನೀವು ಸಿನಿಮ್ಯಾಟಿಕಲ್ಲಿ ಅಬ್ಸರ್ವ್ ಮಾಡಿದರೆ ನಾನು ದೇವ್ರ ವಿಗ್ರಹದ್ದು ವೀಡಿಯೋ ಹಾಕಿದ್ದೀನಿ. ಸೊ ಅದನ್ನು ಆ್ಯಕ್ಚುಲಿ ಇಲ್ಲಿ ಟ್ರಸ್ಟ್ ಹತ್ರ ಒಂಚೂರು ಪರ್ಮಿಷನ್ ತೊಗೊಂಡು ಆಮೇಲೆ ನಾನು ಅದನ್ನು ಹಾಕಿರೋದು. ಯಾರೋ ತಪ್ಪು ತಿಳ್ಕೊಬೇಡಿ, ನಾನು ಜಸ್ಟ್ ಕದ್ದು ಮುಚ್ಚಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅಂತ. ಇಲ್ಲಿ ಪರ್ಮಿಷನ್ ತೊಗೊಂಡೆ ನಾನು ಆ ವೀಡಿಯೋ ಮಾಡಿರೋದು. ಸೊ ಇವಾಗ ಎಕ್ಸಾಕ್ಟಾಗಿ ವಿಗ್ರಹದ ಎದುರುಗಡೆ ಇದ್ದೀನಿ. ನೋಡಿ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಓಕೆ ನೋಡಿ, ಎಕ್ಸಾಕ್ಟಾಗಿ 20 ರೂಪಾಯಿ ಕೊಟ್ಟರೆ ಇಲ್ಲಿ ಮೇಲೆ ಗಂಟ ಬರ್ಬೋದು. ಪಾದದಿಂದ ಪೂರ್ತಿ ನೋಡ್ಬೋದು ಅಲ್ಲಿ ತನಕ. ಸೊ ಒಳಗಡೆನೆಲ್ಲ ನೋಡ್ಕೊಂಡು ಬಂದಿದ್ದಾಗಿದೆ. ಇವಾಗ ಓಪೋ ವೀಡಿಯೋನ ಇಷ್ಟ ಆಯಿತು ಅನ್ಕೋತೀನಿ. ಲಾಸ್ಟಲ್ಲಿ ನೋಡಿ ಇನ್ನೊಂದು ಸತಿ. ಸೊ ಇವಾಗ ಕಂಪ್ಲೀಟ್ ರೆಡಿ ಆಗ್ತಾಯಿದೆ ಅಲ್ಲಿ ಹೊರಡೋಕ್ಕೆ ಅಂತ ಅಷ್ಟೇ. ಇನ್ನೊಂದು ಬರುವಾಗ ಹೇಳಿದ್ನಲ್ಲ ಒಂದು ಬೆಟ್ಟ ಇದೆ ಅಂತ, ಅದನ್ನೊಂದು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನೋಡ್ತೀವಿ. ಸೊ ಸರಿ ಸ್ನೇಹಿತರೆ, ವೀಡಿಯೋ ಇಷ್ಟ ಆಗಿರೋ ಲೈಕ್ ಒತ್ತಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತು ಈ ಜಾಗಕ್ಕೆ ಮಿಸ್ ಮಾಡ್ದಂಗೆ ಬನ್ನಿ. ಒಳ್ಳೆ ಜಾಗ, ಸಾಕಾಗಿದೆ. ಈ ಸ್ಟ್ಯಾಚು ನೋಡೋದೇ ಖುಷಿ. ಇಷ್ಟು ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್, ಸಿ ಯು.